ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಈಗ ಸುಮಲತಾ ಅವರ ಮೊರೆ ಹೋಗಿದ್ದಾರೆ. ಎಚ್.ಡಿ.ಕೆ ಮಣಿಸೋದಕ್ಕೆ ಕೈ ನಾಯಕರಿಂದ ಮತ್ತೆ ಸುಮಲತಾಸ್ತ್ರ ಪ್ರಯೋಗವಾಗ್ತಾ ಇದೆ. ಕೈ ಚುನಾವಣೆ ವ್ಯೂಹದಲ್ಲಿ ಸುಮಲತಾಸ್ತ್ರ ಅವರನ್ನ ರೆಡಿ ಮಾಡಲಾಗ್ತಾ ಇದೆ. ಎಚ್.ಡಿ.ಕೆ ಸೋಲಿಸೋದಕ್ಕೆ ನೆರವಾಗಿ ಅಂತ ಕಾಂಗ್ರೆಸ್ ಮನವಿಯನ್ನ ಮಾಡ್ತಾ ಇದೆಯಂತೆ. ಪಕ್ಷೇತರವಾಗಿ ಕಣಕ್ಕಿಳಿಸಿ ಮತ ವಿಭಜನೆ ಮಾಡಲು ಕಾಂಗ್ರೆಸ್ ರಣತಂತ್ರವನ್ನು ಮಾಡ್ತಾ ಇದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂಡ್ಯ ಭದ್ರಕೋಟೆಯಲ್ಲೇ ದಳಪತಿ ಮಣಿಸೋದಕ್ಕೆ ಸುಮಲತಾ ಅವರನ್ನ ಬಳಕೆ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಏಪ್ರಿಲ್ 3ನೇ ತಾರೀಕು ಸುಮಲತಾ ಸ್ಪರ್ಧೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಸಾಧ್ಯತೆಯಾಗುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಘೋಷಣೆಯನ್ನ ಮಾಡ್ತಾರೆ ಅಧಿಕೃತವಾಗಿ, ನಾನು ಚುನಾವಣೆಯಲ್ಲೇ ಸ್ಪರ್ಧೆ ಮಾಡ್ತೀನಾ ಇಲ್ವಾ ಅಂತ ಸುಮಲತಾ ಅಂಬರೀಶ್ ಅವರು. ಆ ಬಗ್ಗೆನೂ ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೇಗಾದರೂ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಡ್ತಾ ಇದೆಯಂತೆ. ಹೀಗಾಗಿ ಸುಮಲತಾ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸುಮಲತಾ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಇಲ್ಲಿ ಕಾಂಗ್ರೆಸ್ ಸಿದ್ಧವಾಗಿರುವಂಥದ್ದು. ಏನಾದರೂ ಪಕ್ಷೇತರವಾಗಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಒಕ್ಕಲಿಗ ಮತಗಳು ಕೂಡ ವಿಭಜನೆಯಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಜಿಲ್ಲೆಯಲ್ಲಿರುವಂತಹ ಅನೇಕ ನಾಯಕರನ್ನ ಸಂಪರ್ಕಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಸುಮಲತಾ ಬೆಂಬಲಿಗರನ್ನ ಈಗಾಗಲೇ ಕಾಂಗ್ರೆಸ್. ಎಚ್.ಡಿ.ಕೆ ಪುತ್ರನ ವಿರುದ್ಧವಾಗಿ ಸುಮಲತಾಸ್ತ್ರ ಪ್ರಯೋಗಿಸಿ ಕಳೆದ ಬಾರಿ ಕೈ ನಾಯಕರು ಕೂಡ ಯಶಸ್ವಿಯಾಗಿದ್ದರು. ಇದೀಗ ಎಚ್.ಡಿ.ಕೆ ವಿರುದ್ಧವಾಗಿ ಅದೇ ಸುಮಲತಾ ಅವರನ್ನ ಕಣಕ್ಕಿಳಿಸೋದಕ್ಕೆ ಸಿದ್ಧವಾಗಿರುವಂಥದ್ದು. ಕೈ ಚಿಂತನೆಯನ್ನು ಮಾಡ್ತಾ ಇದೆಯಂತೆ. ದಳದ ಭದ್ರಕೋಟೆಯಲ್ಲೇ ದಳಪತಿಯನ್ನು ಮಣಿಸಬೇಕು ಅಂತ ಈ ಪ್ಲಾನನ್ನು ರೂಪಿಸ್ತಾ ಇರುವಂಥದ್ದು. ಇನ್ನು ಅವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಅವರು ಸುಮಲತಾ ಅಂಬರೀಶ್ ವಿರುದ್ಧವಾಗಿ ಪರಾಭವಗೊಂಡಿದ್ದರು ಚುನಾವಣೆಯಲ್ಲಿ. ಹೀಗಾಗಿ ಮತ್ತೆ ಅದೇ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ ಸುಮಲತಾ ಅಂಬರೀಶ್ ಅವರು ಇನ್ನೂ ಅಖಾಡಕ್ಕೆ ಇಳಿತಾರೋ ಇಲ್ವೋ ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಈಗ ಸುಮಲತಾ ಅವರನ್ನೇ ಬಳಸ್ಕೊಂಡು ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಏನಾದರೂ ಅಖಾಡಕ್ಕೆ ಇಳಿದ್ರೆ ಎಷ್ಟರ ಮಟ್ಟಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೊಡೆತ ಬೀಳ್ಬೋದು, ಎಷ್ಟು ಮತಗಳು ವಿಭಜನೆ ಆಗುವಂತಹ ಸಾಧ್ಯತೆ ಕೂಡ ಇದೆ, ಇದು ಮೈತ್ರಿ ಪಕ್ಷಗಳಿಗೆ ಎಷ್ಟರ ಮಟ್ಟಿಗೆ ಹಿನ್ನಡೆ ಆಗ್ಬೋದು ಅಂತ. ಮಂಡ್ಯ ಲೋಕಸಭೆಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಸುಮಲತಾ ಅವರು ಅಂದು ಸಿಎಂ ಪುತ್ರನಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ 1.25 ಲಕ್ಷದ ಅಂತರದಿಂದ ಸೋಲಿಸಿ ಒಂದು ದಾಖಲೆಯನ್ನೇ ಬರೆದಿದ್ರು. ಆ ಒಂದು ಸಂದರ್ಭದಲ್ಲಿ ಅವತ್ತು ಏನು ಸುಮಲತಾ ಅವರನ್ನ ಬಳಸಿಕೊಂಡು ಜಿಲ್ಲೆಯ ಕೈ ನಾಯಕರಾಗಿದ್ದಂತಹ ಚಂದ್ರಸ್ವಾಮಿ ಅಂಡ್ ಟೀಮ್ ಮಾಜಿ ಅಂದಿನ ಸಿಎಂ ಆಗಿದಂತ ಈಗಿನ ಪ್ರಸ್ತುತ ಮಾಜಿ ಸಿಎಂ ಆಗಿರುವಂತಹ ಕುಮಾರಸ್ವಾಮಿ ಪುತ್ರರನ್ನ ಮಣಿಸಿ ಅವತ್ತು ಸಿಎಂ ರವರ ಗರ್ಭಭಂಗವನ್ನು ಮಾಡಿದ್ರು. ಯಾಕೆಂದ್ರೆ ಅಂದು ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ನ ದಳಪತಿಗಳ ಒಂದು ಆಡಳಿತ ಇತ್ತು. ಈ ಸುಮಾರು 7 ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ನ ಶಾಸಕರಿದ್ರು, ಜೊತೆಗೆ 3 ಸಚಿವರಿದ್ರು. ಇಷ್ಟೆಲ್ಲ ಇದ್ರು ಕೂಡ ಅವತ್ತು ಏನು ಜಿಲ್ಲೆಯ ಕೈ ನಾಯಕರ ಒಂದು ಷಡ್ಯಂತ್ರದಿಂದ ಕುಮಾರಸ್ವಾಮಿ ಅವರು ಸಂಸದೆ ಸುಮಲತಾ ವಿರುದ್ಧ ಸೋತಿದ್ರು. ಆ ಒಂದು ಅಸ್ತ್ರವನ್ನು ಇದೀಗ ಮತ್ತೊಮ್ಮೆ ಬಳಸಲಿಕ್ಕೆ ಈಗ ಜಿಲ್ಲೆಯ ಕೈ ನಾಯಕರು ಮುಂದಾಗಿದ್ದಾರೆ. ಯಾಕೆಂದ್ರೆ ಈಗ ಪ್ರಸ್ತುತ ಮಂಡ್ಯ ಜಿಲ್ಲೆಯಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಕುಮಾರಸ್ವಾಮಿ ಅವರನ್ನ ಮಣಿಸ್ಲಿಕ್ಕೆ ಈಗ ಕುಮಾರಸ್ವಾಮಿ ಅವರನ್ನ ಮಣಿಸ್ಲಿಕ್ಕೆ ಅಂತ ಹೇಳಿ ಈಗ ಅಂದು ಯಾವ ಅಸ್ತ್ರ ಸುಮಲತಾ ಅಸ್ತ್ರ ಇಲ್ಲ, ಸುಮಲತಾರನ್ನ ತಂದು ನಿಲ್ಲಿಸಿ ಆ ಮೂಲಕ ಸೋಲಿಸಿದಂತ ಕೀರ್ತಿಯನ್ನ ಜಿಲ್ಲೆಯ ಕೈ ನಾಯಕರು ಮಾಡಿದ್ರು. ಅದೇ ಅಸ್ತ್ರವನ್ನ ಈಗ ಮತ್ತೊಮ್ಮೆ ಪ್ರಯೋಗ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೂಡ ಸುಮಲತಾ ಅವರನ್ನ ಜೊತೆ 1-2 ಸುತ್ತಿನ ಮಾತುಕತೆಗಳು ಕೂಡ ಆಗಿವೆ. ಆದ್ರೂ ಕೂಡ ಇದುವರೆಗೂ ಕೂಡ ಸುಮಲತಾ ಅವರನ್ನ ಭೇಟಿ ಮಾಡಿದಂತ ಜಿಲ್ಲೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವು ಮುಖಂಡರಿಗೆ ಸುಮಲತಾ ಅವರು ಯಾವುದೇ ರೀತಿಯ ಒಂದು ಭರವಸೆಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಸುಮಲತಾ ಅವರು ಏಪ್ರಿಲ್ 3ರಂದು ತನ್ನ ನಿರ್ಧಾರವನ್ನ ಮಂಡ್ಯದಲ್ಲೇ ಪ್ರಕಟ ಮಾಡ್ತೀನಿ ಅಂತ ಹೇಳುವ ಮೂಲಕ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರೆ. ಈ ಮೂಲಕ ಎಲ್ಲೋ ಒಂದು ಕಡೆ ಸುಮಲತಾ ಅವರು ಮತ್ತೆ ಈಗ
ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಎಲ್ಲಾ ಸೂಚನೆಗಳು ಕೂಡ ಸಿಕ್ಕಿರುವಂತದ್ದು. ಇದನ್ನೇ ಈಗ ದಾಳವಾಗಿ ಬಳಸಿಕೊಳ್ಳಲಿಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಚಂದ್ರಸ್ವಾಮಿ ಅವರು ಈಗಾಗಲೂ ಸುಮಾರಿಗೆ ಮಾತುಕತೆ ನಡೆಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ನಿನ್ನೆ ದಿನ ಕೂಡ ಮಳವಳ್ಳಿ ನಡೆದಂತ ಸಭೆಯಲ್ಲಿ ನರೇಂದ್ರ ಸ್ವಾಮಿ ಅವರು ಕೂಡ ಸುಮಲತಾ ಅವರಿಗೆ ಉಚ್ಚೇಗೌಡರ ಸಂಸ್ಥೆಯರು ಯಾವುದೇ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಅದಕ್ಕೆ ನಾವು ಅವರ ಚುನಾವಣೆಯಲ್ಲಿ ಅವರ ಪರವಾಗಿ ಕೆಲಸವನ್ನ ಮಾಡಿದ್ದು ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಹಾಗಾಗಿ ಕೂಡ ಈಗ ಏನೋ ಒಂದು ಕಡೆ ಕಾಂಗ್ರೆಸ್ನ ಋಣವನ್ನ ತೀರಿಸಲಿಕ್ಕೆ ಈಗ ಸುಮಲತಾ ಅವರು ಮತ್ತೆ ಕೂಡ ಕಣಕ್ಕಿಳಿತಾರ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಯಾಕೆಂದ್ರೆ ಸುಮಲತಾ ಅವರು ಅಕಸ್ಮಾತ್ ನಾವು ಈ ಬಾರಿ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿದ್ರೆ ಜಿಲ್ಲೆಯಲ್ಲಿ ಮತ ವಿಭಜನೆ ಆಗುತ್ತೆ. ಸುಮಲತಾ ಅವರಿಗೆ ಸ್ವತಂತ್ರವಾಗಿ ಗೆಲ್ಲುವ ಒಂದು ಸಾಧ್ಯತೆಗಳು ಇಲ್ಲದೆ ಇದ್ರು ಕೂಡ ಸೋಲಿಸುವಂತ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಮತ್ತೆ ಕುಮಾರಸ್ವಾಮಿ ಅವರನ್ನ ಸತಾಯಕತೆ ಮಣಿಸಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಈ ಒಂದು ರಣತಂತ್ರವನ್ನು ಹೇಳಲಾಗಿದೆ ಅನ್ನೋ ಮಾಹಿತಿ ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಮಾಹಿತಿ ಆಪ್ತ ಬಳಗದಿಂದಲೇ ಕೇಳಿ ಬಂದಿರುವಂತದ್ದು. ಯಾಕೆಂದ್ರೆ ಸುಮಲತಾ ಅವರು ಏನು ಏಪ್ರಿಲ್ 3 ಅಧಿಕೃತವಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ಒಂದು ಘೋಷಣೆಯನ್ನ ಮಾಡ್ತಾರೆ. ಜೊತೆಗೆ ಏಪ್ರಿಲ್ 4 ಏನು ಕೊನೆಯ ದಿನ ಆಗಿದೆ ನಾಮಪತ್ರ ಸಲ್ಲಿಕೆ, ಅವತ್ತೇ ಕೂಡ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಬಳಿಕ ಇವರು ಕೂಡ ನಾಮಪತ್ರವನ್ನು ಸಲ್ಲಿಸ್ತಾರೆ ಅನ್ನೋ ಮಾಹಿತಿಗಳು ಕೂಡ ಈಗ ಲಭ್ಯ ಆಗಿರುವಂತದ್ದು. ಈ ಒಂದು ನಿರ್ಧಾರವನ್ನ ಏಪ್ರಿಲ್ 3 ಏನು ಸುಮಲತಾ ಅವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಎಂದು ಕೂಡ ಕೇಳಿ ಬಂದಿರುವಂತದ್ದು. ಇದೀಗ ಸುಮಲತಾ ಅವರ ನಡೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಕೂಡ ಸಂಸದರು ತಾನು ಮಂಡ್ಯವನ್ನ ಬಿಡೋದಿಲ್ಲ, ಮಂಡ್ಯ ತನಗೆ ಏನು ರಾಜಕೀಯವಾಗಿ ಜನ್ಮ ಕೊಟ್ಟಿದೆ. ಜೊತೆಗೆ ನನ್ನ ಪತಿಯಾಗಿಂದ ಅಂಬರೀಶ್ ಅವ್ರಿಗೂ ಕೂಡ ರಾಜಕೀಯ ಜನ್ಮವನ್ನ ಕೊಟ್ಟಂತಹ ಜಿಲ್ಲೆ, ಹಾಗಾಗಿ ನಾನು ಮಂಡ್ಯವನ್ನ ಬಿಡೋದಿಲ್ಲ ಅಂತ ಹೇಳುವ ಮೂಲಕ ಏನೋ ಒಂದು ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸುವಂತಹ ಸಾಧ್ಯತೆ ಇರುವಂತದ್ದು. ವಿಶ್ವನಾಥ್, ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.